ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ತತ್ಪುರುಷಾ ವಿದ್ಮಹೇ ದೇವಸೇನಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್. ಅನಂತಂ ವಾಸಿಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧಾತ್ರರಾಷ್ಟಂ ತಕ್ಷಕಂ ಕಾಲಿಯಂ ತಥಾ. ನವನಾಗನಿಗೆ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ, ದುರ್ಗಾ ಪರಮೇಶ್ವರಿ ದೇವಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ವೀಕ್ಷಕ ಬಂಧು ಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಗಳನ್ನು ಸಹ ಮಾಡ್ತಾ, ಈ ದಿನ ನೋಡಿ ಮಂಗಳವಾರ 16ನೇ ತಾರೀಕು ಧನುರ್ಮಾಸ ಮುಕ್ತಾಯವಾಯಿತು. ಜೊತೆಯಲ್ಲಿ ಮಾಸವೂ ಸಹ ಪುಷ್ಯ ಮಾಸಕ್ಕೆ ಬಂತು. ಎಲ್ಲ ಬದಲಾವಣೆಗಳಾಗ್ತಿದೆ. ಈ ದಿನದಿಂದ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತೆ. ಷಷ್ಠೀರದಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಬಹಳ ವಿಶೇಷವಾದಂಥ ಆರಾಧನೆ ಮಾಡ್ಬೋದು. ಮಂಗಳವಾರವೂ ಬಂದಿರೋದ್ರಿಂದ ಸುಬ್ರಹ್ಮಣ್ಯ ಸೇವೆ ದೇವಸ್ಥಾನಕ್ಕೆ ಹೋಗೋದನ್ನು ಈ ದಿನ ಮರಿಬೇಡಿ. ಎಷ್ಟೋ ಜನಗಳಲ್ಲಿ ಆರೋಗ್ಯ ವ್ಯತ್ಯಾಸವಿದೆ, ಶತ್ರುಗಳ ಬಾಧೆಗಳಿರುತ್ತೆ. ಈ ದಿನನ ಸುಬ್ರಹ್ಮಣ್ಯ ಸ್ವಾಮಿಗೋಸ್ಕರವಾಗಿ ಮುಡುಪಾಗಿಡಿ. ನಿಮಗೆ ಭಗವಂತ ಅನುಗ್ರಹ ಖಂಡಿತವಾಗಿ ಆಗತ್ತೆ ಅಂತ ಹೇಳ್ತಾ, ಮೇಷರಾಶಿಯವರು ಈ ದಿನ ನಿಮಗೆ ಹೊಸ ಹೊಸ ಕೆಲಸಗಳ ಆಗಮನ, ಉತ್ಸಾಹದಲ್ಲಿರ್ತೀರಿ. ನಿಮಗೆ ಸಿಹಿ ಸುದ್ದಿಗಳನ್ನು ಹೇಳುವಂತಹ ವ್ಯಕ್ತಿಗಳು ಸಿಗ್ತಾರೆ. ಕೋರ್ಟು ಕಚೇರಿಗಳಿದ್ರೆ ಜಯದ ವಾತಾವರಣ, ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳನ್ನು ಆಡುವಂತಹ ವಾತಾವರಣ ಅಂತೂ ಖಂಡಿತವಾಗಿ ನಿಮಗೆ ಸಿಗುತ್ತೆ. ವೃಷಭ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂಥ ಬೆಳವಣಿಗೆ, ಜೊತೆಯಲ್ಲಿ ನಿಮಗೆ ಒಂದು ಉತ್ತಮವಾದಂತಹ ಬಾಂಧವ್ಯ, ಸ್ನೇಹಿತರಿಂದ ಸಹಕಾರ ಸಹಯೋಗ ಇದೆಲ್ಲ ಸಿಗುವಂತಹ ವಾತಾವರಣಗಳಂತೂ ಖಂಡಿತವಾಗಿರುತ್ತೆ. ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಕುಟುಂಬದಲ್ಲಿ ಸೌಖ್ಯವಿದೆ. ಸರ್ಕಾರಿ ಕೆಲಸಗಳಲ್ಲಿ ಅದರಲ್ಲಿ ಮನ್ನಣೆ ಸಿಗುವಂತಹ ವಾತಾವರಣ, ಕೋರ್ಟು ಕಚೇರಿಗಳಿದ್ದರೆ ಜಯದ ವಾತಾವರಣ, ಮತ್ತು ನ್ಯಾಯಾಲಯ ಸಂಬಂಧಪಟ್ಟಂತಹ ನ್ಯಾಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮ್ಮದೇ ಜಯಕಾಲ ಸಿಗುವಂತಹ ವಾತಾವರಣಗಳು, ಮತ್ತು ಶ್ರಮಪಟ್ಟಂತಹ ಯಾವುದೇ ಕೆಲಸಗಳಿದ್ದರೂ ಅತ್ಯಂತ ಫಲಗಳನ್ನು ಅನುಭವಿಸುವಂತಹ ದಿನಗಳು ನಿಮ್ಮದಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಕೋಪದ ವಾತಾವರಣ ಶಮನವಾಗುತ್ತೆ. ಮತ್ತು ನಿಮಗೆ ಎಷ್ಟೋ ಕಳ್ಕೊಂಡಂತಹ ವಸ್ತುಗಳು, ವ್ಯಕ್ತಿಗಳು ನಿಮಗೆ ದೊರಕ್ತಾರೆ. ಮಾಡಿದ ತಪ್ಪುಗಳ ಮನವರಿಕೆ ಆಗುತ್ತೆ. ಮತ್ತು ತಾಳ್ಮೆಯಿಂದ ವರ್ತನೆಯನ್ನು ಮಾಡ್ತೀರಿ. ಯಾವುದು ಸರಿ ಯಾವುದು ತಪ್ಪು ಅಂತ ಆಲೋಚನೆಗಳನ್ನು ಮಾಡ್ತೀರಿ. ಸ್ನೇಹಿತರೊಂದಿಗೆ ಬಾಂಧವ್ಯವನ್ನು ಮಾಡ್ತೀರಿ. ಉತ್ತಮವಾದಂಥ ಬೆಳವಣಿಗೆ ಅಂತೂ ಈ ದಿನ ಖಂಡಿತವಾಗಿ ನೋಡ್ತೀರಿ. ಸಿಂಹರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ನಿಮ್ಮನ್ನು ಕಂಡಾಗ ದೃಷ್ಟಿದೋಷಗಳು ಜಾಸ್ತಿ ಆಗುತ್ತೆ. ನಿಮ್ಮನ್ನು ಕಂಡಾಗ ಊಹಾಪೋಹಗಳು ಮಾತುಗಳು, ಜೊತೆಯಲ್ಲಿ ಅಪನಿಂದನೆ ಮಾತುಗಳು, ನೀವು ತಪ್ಪನ್ನು ಮಾಡದಲೇ ಇರುವಂಥ ತಪ್ಪುಗಳನ್ನು ನಿಮ್ಮ ಮೇಲೆ ಹೇರುವಂತಹ ವ್ಯಕ್ತಿಗಳು, ಅವಹೇಳನವಾಗಿ ಮಾತನಾಡುವಂತಹ ವ್ಯಕ್ತಿಗಳು ಸಿಗುವಂತಹ ವಾತಾವರಣ ಇರುತ್ತೆ. ಜಾಗ್ರತೆ. ಕನ್ಯಾ ರಾಶಿಯವರಿಗೆ ಓಡಾಡಬೇಕಾದ್ರೆ ಹುಷಾರಾಗಿ ಓಡಾಡಬೇಕಾಗ್ತದೆ. ಇಲ್ಲ ಅಂತಲ್ಲಿ ಎಡು ಬೀಳ್ತೀರಿ, ಇಲ್ಲಾಂದರೆ ಗಾಳಿಯಲ್ಲಿ ಸಣ್ಣ ಪುಟ್ಟ ಅಪಘಾತಗಳನ್ನು ಮಾಡ್ಕೊಳ್ತೀರಿ. ಇಲ್ಲಾಂದರೆ ಏನಾದರೂ ಒಂದು ಕಾಲ ಮೇಲೋ ಕೈ ಮೇಲೆ ಇರೋದು ಎತ್ತಾಕೊಳ್ತೀರಿ. ಸ್ವಲ್ಪ ತರಚಿದ ಕಾಲುಗಳು, ಕೈಗಳು ಏನೋ ಒಂದು ಓಡಾಡಬೇಕಾದ್ರೆ ಎಳು ಬೀಳುವಂಥದ್ದನ್ನಾದರೂ ಮಾಡ್ಕೊಂಡಿರ್ತೀರಿ. ಜಾಗ್ರತೆಯನ್ನು ವಹಿಸಿ. ಜೊತೆಯಲ್ಲಿ ರಕ್ತಸ್ರಾವವಾಗುವಂಥ ದಿನ ಅಂತ ತೋರಿಸುತ್ತೆ. ಜೊತೆಯಲ್ಲಿ ಸ್ವಲ್ಪ ಬೇಸರ, ಮನಸ್ಸಿಗೆ ನೋವಾಗುವಂತಹ ವಾತಾವರಣಗಳು ಇರುತ್ತೆ. ಜಾಗ್ರತೆ. ನಂತರದಲ್ಲಿ ತುಲಾರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಕುಟುಂಬದಲ್ಲಿ ಸೌಖ್ಯವಿದೆ. ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಇದೆ. ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ. ಜೊತೆಯಲ್ಲಿ ಆರ್ಥಿಕ ಉತ್ತಮವಾದಂಥ ಬೆಳವಣಿಗೆ ಇದೆ. ಮದುವೆ ಮುಂಜಿಗಳು, ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಮನಸ್ಸನ್ನು ಮಾಡುವಂಥ ದಿನವೂ ನಿಮ್ಮದಾಗಿರುತ್ತೆ. ಯಾರಾದರೂ ವೃಶ್ಚಿಕ ರಾಶಿಯವರಿದ್ದರೆ ಮನೆ ಕಟ್ಟಕ್ಕೆ ಶುಭಯೋಗ ಸಿಗುವಂಥದ್ದು, ಮನೆಯ ಪಾಯ ಪೂಜೆಗಳನ್ನು ಮಾಡಿಕೊಂಡು ಮನೆ ಕಟ್ಟಕ್ಕೆ ಶುರು ಮಾಡಿ. ನಿಮಗೆ ಉತ್ತಮವಾದಂತಹ ವರ್ಷವಾಗುತ್ತೆ ನಿಮಗೆ ಈ ವರ್ಷದಲ್ಲಿ ನಿಮಗೆ ಏನಾದರೂ ಸಾಧನೆ ಮಾಡುವಂತಹ ವಾತಾವರಣ ಅಂತೂ ಖಂಡಿತವಾಗಿರುತ್ತೆ. ನಿಮಗೆ ಸಹಕಾರ ಸಹಯೋಗ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ಸಿಗುತ್ತೆ. ಜೊತೆಯಲ್ಲಿ ಯಾವ್ದಾದ್ರು ಸರ್ಕಾರಿ ಕೆಲಸಗಳಿಗೆ ಉತ್ತಮವಾದಂತಹ ನಿಮಗೆ ಅದರಿಂದ ಲಾಭ ಸಿಗುತ್ತೆ ಅಂತ ಹೇಳ್ಬೋದು. ಇನ್ಕ್ರಿಮೆಂಟ್ ಸಿಗುತ್ತೆ, ಪ್ರಮೋಷನ್ ಸಿಗುವಂತಹ ವಾತಾವರಣಗಳು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಮತ್ತು ಧನುಸ್ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಕುಟುಂಬದಲ್ಲಿ ಸೌಖ್ಯವಿದೆ. ಹಣಕಾಸಿನ ಉತ್ತಮವಾದಂಥ ಬೆಳವಣಿಗೆ ಇದೆ. ಮನೆ ಕಟ್ಟುವಂತಹ ಯಾರಾದರೂ ಇದ್ದರೆ ಕಿರಿಕಿರಿ ಆಗುವಂತೆ, ಅಕ್ಕಪಕ್ಕದವರಲ್ಲಿ ಕಿರಿಕಿರಿ, ಅಕ್ಕಪಕ್ಕದವರಿಂದ ನ್ಯಾಯಾಲಯಕ್ಕೆ ಹೋಗುವಂಥದ್ದು, ನ್ಯಾಯಾಲಯದಲ್ಲಿ ನಮಗೆ ಅವಮಾನಗಳಾಗುವಂಥದ್ದು, ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥದ್ದು, ಮತ್ತು ಅಕ್ಕಪಕ್ಕದವರಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಬುದ್ಧಿ ಚಂಚಲ, ಮಿತಿಮೀರಿ ಬಂದಾಗ ಕೋಪಗಳಿಂದ ಅವಾಚ್ಯ ಶಬ್ದಗಳು ನುಡಿಯುವಂತಹ ವಾತಾವರಣಗಳು ಇರುತ್ತೆ. ಜಾಗ್ರತೆಯನ್ನು ವಹಿಸಿ. ಮತ್ತು ಮಕರ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ನಿಮ್ಮನ್ನು ಕಂಡಾಗ ನಿಮ್ಮ ಏಳಿಗೆಯನ್ನು ಸಹಿಸಲಾದಂಥ ವ್ಯಕ್ತಿಗಳು ಸಿಗ್ತಾರೆ. ಉತ್ತಮವಾದಂಥ ಬಿಸ್ನೆಸ್ ಇದೆ. ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಲಾಭ ಇದೆ. ಎಷ್ಟೋ ದಿನಗಳಿಂದ ನಿಂತೋದಂಥ ಹಣಕಾಸಿನ ಅನುಕೂಲವೂ ಆಗುತ್ತೆ. ಹೊಸ ಹೊಸ ಕೆಲಸಗಳನ್ನು ಮನಸ್ಸನ್ನು ಮಾಡ್ತೀರಿ. ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತೀರಿ. ಉತ್ತಮವಾಗಿರುವಂಥ ದಿನವಾಗುತ್ತೆ. ನಂತರದಲ್ಲಿ ಕುಂಭರಾಶಿ ಶನಿ ಅಧಿಪತಿ ಆಗಿರ್ತಾನೆ. ಅಧಿಪತಿ ಶನಿಯೂ ಆಗಿದ್ದರಿಂದ ಕುಂಭರಾಶಿ ಆಗಿರೋದ್ರಿಂದ ಸೂರ್ಯನ ಸ್ವಲ್ಪ
ತಂದೆ ಮಕ್ಕಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸ್ವಲ್ಪ ಹಳೆಯ ವಿಚಾರಗಳಿಗೆ ಯಾವುದೋ ಕೆದಕಿ ತಂದೆ ಮಕ್ಕಳು ಗಲಾಟೆಗಳನ್ನು ಮಾಡ್ಕೊಳ್ಳುವಂಥದ್ದು, ಮನಸ್ತಾಪಗಳನ್ನು ಮಾಡ್ಕೊಳ್ಳುವಂಥದ್ದು, ಬೇಸರದ ವಾತಾವರಣಗಳನ್ನು ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಮತ್ತು ಚಾಡಿಕೋರರು ಸಿಗ್ತಾರೆ, ನಿಮ್ಮ ಬಗ್ಗೆ ಇಳಿಸಲಾದ ಚಾಡಿಗಳನ್ನು ಹೇಳುವಂಥ ವ್ಯಕ್ತಿಗಳು. ಅದರಿಂದ ನೀವು ಅದನ್ನು ಸತ್ಯವೆಂಬಾಗಿ ನಂಬಿ ಇನ್ನೊಬ್ಬರ ಜೊತೆ ಜಗಳಕ್ಕೆ ಹೋಗುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ಗೊಂದಲಗಳನ್ನು ಮಾಡ್ಕೊಳ್ಳುವಂಥದ್ದು, ಬೇಸಗಳನ್ನು ಮಾಡುವಂಥದ್ದು, ಇದೆಲ್ಲವೂ ಸಹ ಇರುತ್ತೆ. ಸ್ವಲ್ಪ ಜಾಗ್ರತೆ ತಾಳ್ಮೆಯಿಂದ ವರ್ತನೆಯನ್ನು ಮಾಡಿ ಅಂತ ಹೇಳ್ಬೋದು. ಮತ್ತು ಮೀನರಾಶಿಯವರಿಗೆ ಅತಿಯಾದಂಥ ಅಲೆದಾಟ ಸುತ್ತಾಟಗಳ ಜೊತೆಯಲ್ಲಿ ಕೂಟು ಕಚೇರಿಗಳು ಜಯದ ವಾತಾವರಣ ನಿಮ್ಮದೇ ಆಗಿರುತ್ತೆ. ಹೊಸ ಕೆಲಸಗಳು ನಿಮಗೆ ಆಗಮನವಾಗುತ್ತೆ. ಸ್ವಲ್ಪ ಹಣಕಾಸಿನ ಟೈಟಾಗಿರುತ್ತೆ. ಹಣಕಾಸು ಬರಬೇಕಾಗಿರುವಂಥದ್ದು ಬರೋದಿಲ್ಲ. ಬರುವಂಥವರು ಸ್ವಲ್ಪ ಸಣ್ಣ ಪುಟ್ಟ ಏನೋ ಮಾತುಗಳನ್ನು ಹೇಳಿ ನಮ್ಮನ್ನು ಹೊರಗಡೆ ನಾಳೆ ಕೊಡ್ತೀವಿ, ನಾಡು ಕೊಡ್ತೀವಿ ಅಂತ ಹೇಳುವಂಥ ವ್ಯಕ್ತಿಗಳು ಸಿಗ್ತಾರೆ. ಜೊತೆಯಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇರ್ತೀರಿ. ಧಾರ್ಮಿಕ ವಿಚಾರ ಜೊತೆಯಲ್ಲಿ ನಿಮಗೆ ರೈತಾಪಿ ವರ್ಗದ ಜನಗಳಿಗಂತೂ ಅತ್ಯಂತ ಸಂತಸ ಸಂಭ್ರಮದಲ್ಲಿ ಕಾಲ ಕಳಿತೀರಿ. ಶ್ರಮದಪಟ್ಟು ಜೀವನವನ್ನು ಮಾಡ್ತೀರಿ. ಶ್ರಮಕ್ಕೆ ಬಹಳ ಒತ್ತನ್ನು ಕೊಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ದೇವತಾ ಆರಾಧನೆ ಮಾಡಿ ಒಳ್ಳೆಯದಾಗಲಿ. 16ನೇ ತಾರೀಕು ಇವತ್ತಿನ ಮಂಗಳವಾರ ಆಗಿದೆ. ನಾಳೆಯ ದಿನದಿಂದಲೇ ಶುಭ ಕಾರ್ಯಗಳು ಶುಭವಾಗುತ್ತೆ. ತುಂಬ ಉತ್ತಮವಾದಂಥ ದಿನಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ಹೇಳ್ತಾ, ಹೆಚ್ಚಿನದಾಗಿ ಮಾಹಿತಿಗಳು ಏನಾದರೂ ವಿಶೇಷ ದಿನಗಳನ್ನೇನೋ ತಿಳ್ಕೋಬೇಕು, ಪರ್ಸ್ನಲ್ ತಿಳ್ಕೊಳ್ಬೇಕು, ನಮ್ಮ ರಾಶಿ ನಮ್ಮ ಬಗ್ಗೆ ಅಥವಾ ಏನಾದರೂ ತಿಳ್ಕೊಳ್ಬೇಕು ಅಂದಾಗ ನನಗೆ ಒಂದು ಫೋನ್ ಕಾಲ್ ಮಾಡಿ. ನಿಮ್ಮ ಹತ್ತಿರದಲ್ಲಿರ್ತೀನಿ. ಕುರುಬ್ರಳ್ಳಿಲಿ ವಾಸ ಮಾಡ್ತಾ ಇರುವಂತಹ ವ್ಯಕ್ತಿ. ಅಕ್ಕಪಕ್ಕದವರು ಬಂದು ಭೇಟಿಯನ್ನು ಮಾಡ್ಬೋದು. ದೇವಸ್ಥಾನದಲ್ಲಿ ಏನಾದರೂ ವಿಶೇಷವಾದ ಕೇಳಬೇಕಾದ್ರೆ ಫೋನಲ್ಲಿ ಮಾತಾಡಿ ಅಂತ ಹೇಳ್ತಾ ಇದರಿಂದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡ್ತೀನಿ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.